ರಾಜ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳನ್ನು ವರ್ಗಾವಣೆ ಮಾಡುವುದನ್ನೇ ಈಗಿರುವ ಕಾಂಗ್ರೆಸ್ ಸರ್ಕಾರ ದಂಧೆಯನ್ನಾಗಿ ಮಾಡಿಕೊಂಡಿದೆ ಅಂತ ಮಾಜಿ ಸಚಿವ ಗೋವಿಂದ ಕಾರಜೋಳ ಆರೋಪಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಾಗಿನಿಂದ ಅಧಿಕಾರಿಗಳನ್ನು ವರ್ಗಾವಣೆ ಮಾಡುವುದನ್ನೇ ದಂಧೆ ಮಾಡಿಕೊಂಡ ಶೋಷಣೆ ಮಾಡುವಂತಹ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಇಳಿದಿದೆ. ಹೀಗಾಗಿ ಸರ್ಕಾರಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿಯನ್ನು ಈ ಸರ್ಕಾರ ತಂದಿದೆ ಅಂತ ಕಿಡಿಕಾರಿದ್ರು. ಇನ್ನು 75 ವರ್ಷದ ಇತಿಹಾಸದಲ್ಲಿ ಇಂತಹ ದರಿದ್ರ ಸರ್ಕಾರವನ್ನು ನಾವು ನೋಡಿಲ್ಲ. ಹೀಗಾಗಿ ಇಂತಹ ಭ್ರಷ್ಟ ಸರ್ಕಾರದ ವಿರುದ್ಧ ಬೇಸತ್ತ ಅಧಿಕಾರಿಗಳು ವಿಷ ಸೇವಿಸಿ ಆತ್ಮಹತ್ಯೆಗೆ ಮುಂದಾಗಿರೋದು ದುರಂತ ಅಂತ ಕಿಡಿಕಾರಿದ್ರು. ಸರ್ಕಾರ ನಡೆದಿದೆ, ಹೇಗೆ ನಡೆದಿದೆ ಅಂದ್ರೆ ಭ್ರಷ್ಟಾಚಾರಕ್ಕಾಗಿ ಆಡಳಿತ ನಡೆದಿದೆ, ಬೇರೆ ಏನಿಲ್ಲ. ಹೇಗೆ ದುಡ್ಡು ವಸೂಲಿ ಮಾಡಬೇಕು, ಹೇಗೆ ಶೋಷಣೆ ಮಾಡಿ ದುಡ್ಡು ವಸೂಲು ಮಾಡಬೇಕು. ನಮ್ಮ ಸರ್ಕಾರ ಇದ್ದಂಥ ಕೆಲಸದ ಸಂದರ್ಭದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಂಜೂರು ಮಾಡಿ ಕೆಲಸ ಪ್ರಾರಂಭ ಮಾಡಿದ್ವಿ. ಅವ್ನು ನಿಲ್ಲಿಸಿ ಇವತ್ತು ಲಂಚ ಕೇಳ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಸರ್ಕಾರಿ ನೌಕರನ್ನ ಎಷ್ಟು ಅದು ಟ್ರಾನ್ಸ್ಫರ್ ಮಾಡೋದು, ಅದೇ ಒಂದು ಉದ್ಯೋಗ ಆಗಿಬಿಟ್ಟದು. 6 ತಿಂಗಳು ಸರ್ಕಾರಿ ನೌಕರರ ಶೋಷಣೆ. ಸರ್ಕಾರಿ ನೌಕರರು ಅವ್ರ ಮಕ್ಕಳು ಹೆಂಡರು ಈಗ ಮೇದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂತು. ಮೇದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅವ್ರ ಮಕ್ಕಳು ಅಡ್ಮಿಷನ್ ಮಾಡಿಸಿರ್ತಾರೆ, ಸ್ಕೂಲ್ ಕಾಲೇಜಿಗೆ ಹಚ್ಚಿರ್ತಾರೆ, ಮನೆ ಬಾಡಿಗೆ ಹಿಡ್ದಿರ್ತಾರೆ, ಅಡ್ವಾನ್ಸ್ ಕೊಟ್ಟಿರ್ತಾರೆ, 108 ಸಂಸಾರದ ಸಮಸ್ಯೆಗಳು. ಅವ್ರು ಏನು ಮಾಡ್ಬೇಕು? ಆತ್ಮಹತ್ಯೆ ಮಾಡ್ಕೊಳ್ಬೇಕಾ? ಇವ್ರು ಆಡಳಿತಕ್ಕೆ. ಸರ್ಕಾರಿ ನೌಕರರಿಗಂತೂ ದೊಡ್ಡ ಹೆರಾಸ್ಮೆಂಟ್ ಆಗಿದೆ. ಬಹುಶಃ 75 ವರ್ಷದ ಇತಿಹಾಸದಲ್ಲಿ ನನಗೂ ಒಂದು 40 ವರ್ಷದ ಅನುಭವ ಅದ. ಆದರೆ ಇಂಥ ದರಿದ್ರ ಸರ್ಕಾರವನ್ನು ನಾನು ನೋಡಿದ್ದೆ. ಸರ್ಕಾರಿ ನೌಕರರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬಂದದ ಸರ್ ರಾಜ್ಯದಾಗ? ಬಂದದ, ಖಂಡಿತವಾಗಿ ಬಂದದ. ಯಾಕಂದ್ರೆ ಅವ್ರ ಮಕ್ಕಳನ್ನ ಹಚ್ಚಿರ್ತಾರೆ, ಎಲ್ಲೋ ಇಲ್ಲಿ ತೆಗೆದು ಕೋಲಾರಕ್ಕೆ ಹಾಕಿದ್ರಿ ಅಂದ್ರೆ ಅವ್ರು ಏನು ಮಾಡಬೇಕು? ಮಕ್ಕಳನ್ನ ಹೆಂಡ್ರನ್ನ ಇಲ್ಲಿ ಬಿಟ್ಟು ಅಲ್ಲಿ ಹೋಗಿರ್ಲಿಕ್ಕಾಗೋದಿಲ್ಲ, ಸಣ್ಣ ಪಗಾರದಲ್ಲಿ ಖರ್ಚು ವೆಚ್ಚ ನೀಗಿಸ್ಲಿಕ್ಕಾಗೋದಿಲ್ಲ. ಹೀಗಾಗಿ ಅನೇಕರು ವಿಷ ತಗೊಳ್ಳುವಂಥ ಪ್ರಯತ್ನ ಕೂಡ ಮಾಡಿದ್ರೆ ನೀವು ನೋಡಿದ್ರಿ, ನೀವೇ ಮೀಡಿಯಾದವ್ರು ತೋರಿಸಿದ್ರಿ. ಇದು ಆಗಬಾರ್ದು. ಸರ್ಕಾರಿ ನೌಕರರ ವರ್ಗಾವಣೆನೇ ಒಂದು ದಂಧೆ ಆಗಬಾರ್ದು. ಸರ್ಕಾರಕ್ಕೆ ಉದ್ಯೋಗ ಆಗಬಾರ್ದು. ಸರ್ಕಾರಕ್ಕೆ ಉದ್ಯೋಗ ಅಂದರೆ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಶೋಷಣೆಗೊಳಗಾದವ್ರನ್ನ ಮೇಲೆ ಎತ್ತಕ್ಕಂಥದ್ದು ಮತ್ತು ನಾಡಿನ ಸಮಗ್ರ ಅಭಿವೃದ್ಧಿ ಬಗ್ಗೆ ಚಿಂತನೆ ಇರಬೇಕು. ಅದನ್ನು ಬಿಟ್ಟು ವರ್ಗಾವಣೆ ಮಾಡಿನೇ ಸುಗ್ಗಿ ಮಾಡ್ತೀವಿ ಅಂದ್ರೆ ಯಾರೂ ಕ್ಷಮಿಸೋದಿಲ್ಲ. ಇವತ್ತೇ ಚುನಾವಣೆಗೆ ಹೋದ್ರೆ 10 ಸೀಟ್ ಬರೋದಿಲ್ಲ ಕಾಂಗ್ರೆಸ್ನ. ಆ ಪರಿಸ್ಥಿತಿ ಆಗಿದೆ ಸರ್. ನಿಮ್ಮ ಮೇಲೆ 40% ಕಮಿಷನ್ ಆರೋಪ ಮಾಡಿದ್ರು ಸರ್. ಸುಳ್ಳು ಆರೋಪ ಮಾಡಿದರು. ಇವತ್ತಿಗೂ ಅದನ್ನು ಪ್ರೂವ್ ಮಾಡಲಿಕ್ಕೆ ಆಗಲಿಲ್ಲ. ಬರೀ ಅಂದು ಹಿಟ್ ಆ್ಯಂಡ್ ರನ್ ಆಯಿತು. ಅದು ಆಗಬಾರ್ದು. ಇವತ್ತು ಏನು ನೋಡ್ತಾರಲ್ಲ ನೀವು, ಯಾರು ಭ್ರಷ್ಟಾಚಾರಿಗಳಂತ ಗೊತ್ತಾಗ್ತದಲ್ಲ. 2 ಸರ್ಕಾರ ಕಂಪೇರ್ ಮಾಡಲಿಕ್ಕೆ ಜನ ಶುರು ಮಾಡಿದ್ದಾರೆ. ನಾವು ಅಭಿವೃದ್ಧಿ ಮಾಡಿದ್ವಿ, ಇವರು ಬರೀ ಭ್ರಷ್ಟಾಚಾರ ಮಾಡಿದ್ರು. ಎಷ್ಟು ಪರ್ಸೆಂಟ್ ಸರ್ಕಾರ ಐತೆ ಸರ್? ಇದು ನನ್ನ ಪ್ರಕಾರ 52% ಆಗಿದೆ. 52% ಅದು ಸರ್ಕಾರ ಇದೆ ಸರ್. ಕಳೆದ ಬಾರಿ ಹಿಂದುತ್ವದ ಸರ್ಕಾರ ಇತ್ತು, ಈ ಬಾರಿ ರಾಜ್ಯದಲ್ಲಿ ಸಂವಿಧಾನದ ಸರ್ಕಾರ ಇದೆ, ಬಸವ ತತ್ವದ ಸರ್ಕಾರ ಇದೆ, ಅಂಬೇಡ್ಕರ್ ತತ್ವದ ಸರ್ಕಾರ ಇದೆ ಅಂತ ಖರ್ಗೆ ಅವರು ಹೇಳ್ತಾರೆ ಸರ್. ನಿಮ್ಮದು ಹಿಂದುತ್ವದ ಸರ್ಕಾರ. ಖರ್ಗೆ ಅವರು ಪಾಪ ಬ್ಯಾಡ್ ಕೇಸನ್ನು ಪ್ಲೀಡ್ ಮಾಡುವಂಥ ಪರಿಸ್ಥಿತಿ ಬಂದದವ್ರಿಗೆ. ಕಾಂಗ್ರೆಸ್ಸು ಮುಳುಗ್ತಕ್ಕಂಥ ಹಡಗ. ಕಾಂಗ್ರೆಸ್ಸಿಗೆ ನಾಯಕರಿಲ್ಲ. ಅದಕ್ಕಾಗಿ ಮುಳುಗೋ ಹಡಗಕ್ಕೆ ಇವ್ರನ್ನ ನಾವಿಕರನ್ನ ಮಾಡಿದ್ದಾರೆ, ಇವ್ರನ್ನೇ ಕ್ಯಾಪ್ಟನ್ ಮಾಡಿದ್ದಾರೆ. ಇವ್ರನ್ನ ಪ್ರಧಾನಮಂತ್ರಿ ಘೋಷಣೆ ಅಂತೂ ಕೂಡ ಮಾಡ್ತೀವಿ ಅಂಥೇಳಿ ಸುದ್ದಿ ಹಬ್ಬಿಸಿದ್ದಾರೆ. ನಾನು ಕಾಂಗ್ರೆಸ್ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತೀನಿ, 2013ರಲ್ಲಿ ರಾಜ್ಯದಲ್ಲಿ ಸರ್ಕಾರ ಬಂತು, ದಲಿತ್ CM ಕೂಗಿತ್ತವ. ಖರ್ಗೆ ಅವರು ನಾ ಮುಖ್ಯಮಂತ್ರಿ ಆಗ್ತೀನಿ ಅಂತ. ಪರಮೇಶ್ವರ 5-6 ವರ್ಷ ರಾಜ್ಯ ಸುತ್ತಿ ಸ್ವಂತ ದುಡ್ಡು ಖರ್ಚು ಮಾಡಿ ಪಕ್ಷ ಸಂಘಟನೆ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರುವ ಮಟ್ಟಿಗೆ ಕೆಲಸ ಮಾಡಿದ್ರು. ಅವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತಾರಂತ ಕುತಂತ್ರದಿಂದ ಸೋಲಿಸಿದ್ರು. ಅವ್ರ ಪಕ್ಷದವರು ಸೋಲಿಸಿದ್ರು. ಆವಾಗ ಖರ್ಗೆ ಅವರು ಎದ್ದು ಕೂತರು, ನನ್ನ ಮಾಡಿ ಅಂತ. KPCC ಕಚೇರಿಯಲ್ಲಿ ವೋಟಿಂಗ್ ಆಗ್ತದೆ. ಅವಾಗ ಸಿದ್ದರಾಮಯ್ಯನವ್ರಿಗೆ ಓಟ್ ಬೀಳ್ತಾವೆ, ಇವ್ರಿಗೆ ಓಟ್ ಬರೋದೇ ಇಲ್ಲ. 17-18 ಓಟ್ ಬಂದು ಅವತ್ತು KPCC ಕಚೇರಿಯಿಂದ
ಖರ್ಗೆ ಅವ್ರು ಕಣ್ಣೀರು ಹಾಕ್ಕೊಂಡು ಹೊರಗೆ ಬಂದರು. ಯಾಕೆ ಮಾಡಲಿಲ್ಲ ಮುಖ್ಯಮಂತ್ರಿ? ಮಾಡ್ಬೋದಾಗಿತ್ತಲ್ಲ. ಇದಕ್ಕಿಂತ ಒಂದು ದೊಡ್ಡ ಅವಕಾಶ ಬಂದಿತ್ತು ಕಾಂಗ್ರೆಸ್ನವ್ರಿಗೆ.